ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೊಮ್ಮೆ ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ. ಆಶಾ ಹಾಗೆ ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತೆಯರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕಿರುಕುಳ, ಖಾಯಂ ಸಂಬಳ ಹೆಚ್ಚಳ, ಕೆಲಸ ಖಾಯಮಾತಿ ಹಾಗೆ ಸಂಬಳ ಹೆಚ್ಚಳ ಬೇಡಿಕೆಯನ್ನ ಮುಂದಿಟ್ಟುಕೊಂಡು ಧರಣಿಯನ್ನ ಮಾಡಿದ್ದಾರೆ. ಕೇಂದ್ರ ಸಚಿವರು, ಸಂಸದರು ನಮ್ಮ ಮನವಿಯನ್ನು ಸ್ವೀಕರಿಸಬೇಕು, ಇಲ್ಲವಾದಲ್ಲಿ ನಮ್ಮ ಅನಿರ್ದಿಷ್ಟ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿ ಕೇಂದ್ರಕ್ಕೆ ರಾಜ್ಯ ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಆರಂಭವಾಗಿದೆ. ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟು ಕೇಂದ್ರ ಸರ್ಕಾರದ ವಿರುದ್ಧ ಈ ಬಾರಿ ಅಂಗನವಾಡಿ ಕಾರ್ಯಕರ್ತೆಯರು ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಬಿಸಿಯೂಟ ಯೋಜನೆಯನ್ನು ಕಾಯಂ ಮಾಡಲೇಬೇಕು. ಎಲ್ಲ ಬಿಸಿಯೂಟ ಅಂಗನವಾಡಿ ಸರ್, ಈ ಹೋರಾಟದ ವಿಶೇಷ ಏನಂದರೆ ಅಂಗನವಾಡಿ, ಆಶಾ, ಬಿಸಿಯೂಟ ಮೂವರು ಸೇರಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ಈ ಮೂರು ವಿಭಾಗದಲ್ಲಿ ಸುಮಾರು 56 ಲಕ್ಷ ಜನ ಮಹಿಳೆಯರು ಸುಮಾರು 50ರಿಂದ 20 ವರ್ಷಗಳ ತನಕ, ಅಂದರೆ ICDSಗೆ 50 ವರ್ಷ ಆಯಿತು, ಬಿಸಿಯೂಟಕ್ಕೆ 30 ವರ್ಷ ಆಯಿತು, ಆಶಾಗೆ 20 ವರ್ಷ ಆಯಿತು. ಇಷ್ಟು ವರ್ಷಗಳು ದುಡಿಮೆ ಮಾಡಿದ್ರೂ ಕೂಡ ಕೇಂದ್ರ ಸರ್ಕಾರ ಯಾವುದೇ ಒಂದು ಸಣ್ಣ ಕಾನೂನನ್ನು ಕೂಡ ಕಾನೂನಿನ ವ್ಯಾಪ್ತಿಗೆ ನಮ್ಮನ್ನು ತರ್ತಾ ಇಲ್ಲ. ಕೇವಲ ಗೌರವಧನ, ಪ್ರೋತ್ಸಾಹಧನ, ಆಮೇಲೆ ಸಂಭಾವನೆ ಅಂತ ಹೇಳಿ ದುಡಿಸ್ತಾ ಇದೆ. ಈಗ ಮೊನ್ನೆ ಅವರು 4 ಕಾರ್ಮಿಕ ಸಮಿತಿಗಳನ್ನು ತಂದಿದ್ದಾರೆ. ಅದ್ರ ಒಳಗಡೆ ಎಷ್ಟು ದೊಡ್ಡ ಅವರು ಪ್ರಚಾರ ಮಾಡಿದ್ದಾರೆ. ಎಲ್ರಿಗೂ ESI ಕೊಡ್ತಾ ಇದ್ದೀವಿ, PF ಕೊಡ್ತಾ ಇದ್ದೀವಿ, ಗ್ರ್ಯಾಜ್ಯುಟಿ ಕೊಡ್ತಾ ಇದ್ದೀವಿ, ಪ್ರಮಾಣ ಪತ್ರ ಕೊಡ್ತಾ ಇದ್ದೀವಿ, ಆಮೇಲೆ ವೇತನಕ್ಕೆ ನಾವು ಅಷ್ಟು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನಮ್ಮನ್ನು ಯಾವುದರಲ್ಲಿ ತರ್ತೀರಾ? ನಮಗೆ ಯಾಕೊಂದು ESI ಕೊಡಲಿಲ್ಲ, ನಮಗೆ ಯಾಕೊಂದು PF ಕೊಡಲಿಲ್ಲ? ಇಷ್ಟು ವರ್ಷ ಕೆಲಸ ಮಾಡ್ತಾ ಇದ್ದೀವಿ, ಯಾವುದಕ್ಕೆ ಮಾಡ್ತಾ ಇದ್ದೀವಿ? ಈ ದೇಶದ ಮಕ್ಕಳ ಮತ್ತು ಮಹಿಳೆಯರ ಆಹಾರ, ಆರೋಗ್ಯ, ಶಿಕ್ಷಣಕ್ಕಾಗಿ ಕೆಲಸ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.